2007ನಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಪ್ರೀ ಫೈನಲ್ ಎಕ್ಸಾಮ್ ನಡೀತಿತ್ತು. ಸೊ ಆ ಟೈಮ್ನಲ್ಲಿ ಒಂದು ಪುಸ್ತಕ, ನಮ್ಮ ಆಂಟಿ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ಪುಸ್ತಕ, ಒಂದು ಬಂಡಲ್ ಅವ್ರ ಮನೆಗೆ ಪಾರ್ಸಲ್ ಬಂದಿತ್ತು, ಕೊರಿಯರ್ ಬಂದಿತ್ತು. ಅದಕ್ಕೆ ಗುಂಟಕಲ್ ಮಾಸ್ಟರ್ ಅಲ್ಲಿ ಅವ್ರ ತಂಗಿ ನಮ್ಮ ಮನೆ ಪಕ್ಕಕ್ಕೆ ಇದ್ರು. ಅವ್ರ ಮನೆ ಪಾರ್ಸಲ್ ಬಂದು ಒಂದು 3-4 ಡೇಸ್ ಆಗಿತ್ತು. ಸೊ ಅಂಕಲ್ ಊರಿಗೆ ಹೋಗಿದ್ದಾರೆ, ಒಬ್ಬರೇ ಆಂಟಿ ಒಬ್ಬರೇ ಇರ್ತಾರಲ್ವ, ಮಕ್ಕಳೇ ಬರ್ರಿ ಅಂತ ಹೇಳಿದ್ರೆ ಹೋಗಿದ್ದೆ. ಸೊ ಪ್ರೀ ಫೈನಲ್ ಎಕ್ಸಾಮ್ ನಡೀತಿತ್ತು. ಪುಸ್ತಕ 2-3 ಪುಸ್ತಕ ತಗೊಂಡು ಹೋಗಿದ್ದೆ. ನೈಟ್ ಎಲ್ಲ ಪ್ರಿಪ್ರೇಷನ್ ಆಗುತ್ತೆ. ಸೊ ನನ್ನ ಲೈಫ್ ಅಂದರೆ ಫಸ್ಟ್ ಮೇನ್ ಇಂಪಾರ್ಟೆನ್ಸ್ ಬುಕ್ಸ್. ಸೊ ನನ್ನ ಪ್ರಪಂಚ ಎಲ್ಲ ಹೇಗಿತ್ತು ಅಂತಂದರೆ ಬಿಫೋರ್ ಮೆಡಿಟೇಷನ್ ನನ್ನ ಬುಕ್ಸು ನಾನು ಅಷ್ಟೇ. ನೋ ಟಿವಿ, ನೋ ಚಾಟಿಂಗ್, ನೋ ಫ್ರೆಂಡ್ಸ್. ನನಗೆ ಯಾರು ಫ್ರೆಂಡ್ಸ್ ಇದ್ದರೆ ಒಬ್ಬರು ಇದ್ರು ಅಷ್ಟೇ. ಸೊ ನೋ ಫಿಲಿಮ್ ಥಿಯೇಟರ್ಗೆ ಹೋಗಿದ್ದು ಫಿಲಿಮ್ಸ್ ನೋಡೋದು ಯಾವುದೂ ಇಲ್ಲ. ಬುಕ್ಸ್ ಅಂದರೆ ತುಂಬ ಇಷ್ಟ. ಒಂದು ಪೇಪರ್ ಏನಾದರೂ ಕೊಟ್ಟರೆ ಅದನ್ನು ಓದಿ ಬಿಸಾಕ್ತೇವೆ. ಸೊ ಅಷ್ಟು ಇಷ್ಟ. ಅವ್ರ ಮನೆಗೆ ಹೋಗಿದ್ದೀನಿ, ಪಾರ್ಸಲ್ ಬಂದು 1 ವಾರ 10 ದಿವಸ ಆಗಿರ್ಬೋದು ಮೋಸ್ಟ್ಲಿ. ಸೊ ಏನದು ಅಂತ ಕೇಳಿದೆ. ಬುಕ್ಸ್ ಅಂತ. ಆಂಟಿ ಓಪನ್ ಮಾಡಲ ಅಂತ ಕೇಳಿದೆ. ಓಪನ್ ಮಾಡಿದ ತಕ್ಷಣ ಸೊ ಅಲ್ಲಿರೋದು ಮೇನ್ ಟೈಟಲ್ ಶ್ವಾಸ ಮೀದ ಧ್ಯಾಸ. ಸೊ ಈ ಬುಕ್ ಇಮ್ಮಿಡಿಯೇಟ್ ಓಪನ್ ಮಾಡಿದೆ. ಒಂದು ಚಿಕ್ಕ ಪುಸ್ತಕ, ಸೊ 100 pages ಸಮಥಿಂಗ್ ಇತ್ತು. ಅವಾಗೇ ಸೀರಿಯಲ್ ಸ್ಟಾರ್ಟ್ ಆಗಿತ್ತು 97ನಲ್ಲಿ, ಈವ್ನಿಂಗ್ 6 to 10ವರೆಗೂ ಆಂಟಿ ಸೀರಿಯಲ್ಸ್ ನೋಡ್ತಿದ್ರು. ನನಗೆ ಬೇಕಾಗಿರೋದು ನನಗೆ ಸಿಕ್ತು. ಸೊ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಧ್ಯಾನ ಅಂದರೆ ಏನು, ಅದರ ಅನುಭವಗಳು, ಸೊ ಅಷ್ಟೇ ಇತ್ತು. ಸೊ ಏನಿತ್ತು ಅಂತಂದರೆ ಮೇನ್ ಶ್ವಾಸ ಮೀದ ಧ್ಯಾಸ. ಧ್ಯಾನ ಮಾಡಿದರೆ ಸಂಕಲ್ಪ ಶಕ್ತಿ ವೃದ್ಧಿ ಆಗುತ್ತೆ. ಸೊ ಈ ಪುಸ್ತಕ ಎಲ್ಲ ಓದಿದೆ. ಸೊ ಫಸ್ಟ್ ಫೀಲಿಂಗ್ ಏನು ಅಂತಂದರೆ ನನಗಿದು ಎಲ್ಲೋ ಪರಿಚಯ ಇದೆ. ಸೊ ಇಲ್ಲಿ ನನಗೆ ಸಿಕ್ಕಿದೆ. ಇವತ್ತು ನಂದು ಆಗಿರೋ ಒಂದು ವಸ್ತು ಐಟಮ್ ಏನೋ ಇದ್ರೆ ಅದು ಇವತ್ತು ನನಗೆ ಸಿಕ್ಕಿದೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಆ ಪುಸ್ತಕ ಎಲ್ಲ ಕಂಪ್ಲೀಟ್ ಮಾಡಿ ಓದಿ ಪಕ್ಕಕ್ಕಿಟ್ಟು ಇಮ್ಮಿಡಿಯೇಟ್ ಕಣ್ಣು ಮುಚ್ಚಿದೆ. ಸೊ ಆಲ್ಮೋಸ್ಟ್ 8 ಗಂಟೆ ಇದೆಲ್ಲ ಆಗಿ 8 ಗಂಟೆ ಆಗಿತ್ತು. 8-8:30 ಆಗಿರ್ಬೋದು. ಆಂಟಿ ಇನ್ನೂ ಸೀರಿಯಲ್ಸ್ ನೋಡ್ತಿದ್ರು. ನಾನು ಧ್ಯಾನ ಕೂತ್ಕೊಂಡೆ. ಕಣ್ಣು ತೆಗೆದು ನೋಡಿದ ತಕ್ಷಣ ಆಂಟಿ ಎಲ್ಲ ಮಲ್ಕೊಂಡಿದ್ರು. ಸುಮಾರು 3 hours ಆಯ್ತು. ಅವರೆಲ್ಲ ಸೀರಿಯಲ್ಸ್ ನೋಡಿ ಮಲ್ಕೊಂಡಿದ್ದಾರೆ. 3 hours ಮೇಲೆ ಆಯ್ತು. ನೋಡಿದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ. ಸೊ ಇಷ್ಟೊತ್ತು ನಾನು ಎಲ್ಲಿಗೆ ಹೋಗಿದ್ದೀನಿ, ಏನು ಮಾಡಿದ್ದೀನಿ, ನಿದ್ದೆ ಅಂತೂ ಆಗಿಲ್ಲ ಖಂಡಿತ. ಸೊ ಒಂಥರ ಭಯ. ಸೊ ಹಾಗೆ ಸುಮ್ಮನೆ ಮಲ್ಕೊಂಡೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೆಕ್ಸ್ಟ್ ಏನು, ನನ್ನ ಪುಸ್ತಕ ಓದೋದು 5:30 ಅಂತ ಎದ್ದು ನನ್ನ ಪುಸ್ತಕ ಓದ್ತೇನೆ. ಯಾವ ಪುಸ್ತಕ ಓದ್ಬೇಕು ಅನಿಸ್ತಾ ಇಲ್ಲ, ಮತ್ತೆ ಧ್ಯಾನ ಮಾಡ್ಬೇಕು ಅನಿಸ್ತಾ ಇತ್ತು. ಸೊ ಹಾಗೆ ನನ್ನ ಮೊದಲಿನ ಧ್ಯಾನದ ಪರಿಚಯ ಸ್ಟಾರ್ಟ್ ಆಗಿರೋದು ಫಸ್ಟ್ ಡೇ. ಸೊ ಅಲ್ಲಿ ಏನು ಹೇಳಿದ್ರು, ಸಂಕಲ್ಪ ಶಕ್ತಿ. ಸೊ ಏನಿದೆ ಸಂಕಲ್ಪ ಶಕ್ತಿ ಅಂತಂದ್ರೆ, ಅದೇನಾದ್ರೂ ಅನ್ಕೊಂಡ್ರೆ ಸಾಧ್ಯ ಆಗುತ್ತಾ? ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಂಬ್ತೀರಾ ಯಾರಾದ್ರೂ? ಇಲ್ಲ. ಬಟ್ ನೋಡೋಣ, ಇದು ಕರೆಕ್ಟ್. ಪುಸ್ತಕದಿಂದ ಹೇಳಿದ್ರು, ನಾನು ಕಲ್ತ್ಕೊಂಡಿದ್ದೀನಿ. ಯಾರೋ ಬಂದು ಹೇಳಿದ್ರೆ ನಾನು ನಂಬ್ತಿದ್ದಿಲ್ಲ. ಬಟ್ ಪುಸ್ತಕದಲ್ಲಿ ಇದು ಬರೆದಿದ್ರು. ಓಕೆ ನೋಡೋಣ. ಸೊ ಎಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು? ನನ್ನ ಸ್ಟಡೀಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ನಾನು ಚಿಕ್ಕವರಿದ್ದಾಗಿಂದ ಟಾಪ್ 4ನಲ್ಲಿ ಇರ್ತಿದ್ದೆ ಯಾವಾಗಲೂ ಕೂಡ. ಬಿಕಾಸ್ ನಮ್ಮ ಪೇರೆಂಟ್ಸ್ ಎಜುಕೇಟರ್ಸ್ ಅಲ್ಲ. ಸೊ ನನ್ನ ಹತ್ರ ಇವನ್ ಒಳ್ಳೆ ಪುಸ್ತಕಗಳು, ಗೈಡ್ಸ್ ಇವೆಲ್ಲ ಇರ್ತಿದ್ದಿಲ್ಲ. ಬಟ್ ಸ್ಟ್ರಗಲ್, ಹಾರ್ಡ್ ವರ್ಕ್ ಎಲ್ಲ ನೋಡಿ ನಾನು ಓದಬೇಕು. ಅಲ್ಲಿ ಅಷ್ಟು ಕಷ್ಟಪಟ್ಟರು ಟಾಪ್ 4 ಪ್ಲೇಸ್ನಲ್ಲಿ ಇರ್ತಿದ್ದೆ. ಓಕೆ, ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ. ನಾನು ಟಾಪ್ 1 ಇಲ್ಲ 2ನಲ್ಲಿ ಬರಬೇಕು ಅಂತ ಅನ್ಕೊಂಡೆ. ಫೈನಲ್ ಎಕ್ಸಾಮ್ಸ್ ಬರ್ತಾ ಇದ್ದಾವೆ. ಸೊ ಫೈನಲ್ ಎಕ್ಸಾಮ್ಸ್ ಬಂದು ಎಕ್ಸಾಮ್ಸ್ ಬರದೆ ರಿಸಲ್ಟ್ ನೋಡಿದ್ರೆ ಟಾಪ್ 2ನಲ್ಲಿ ಬಂತು. ಮನುಷ್ಯನಿಗೆ ಅಹಂಕಾರ ಇರುತ್ತಲ್ವಾ, ನಾನು ಅನ್ನೋದು. ಸೊ ಇದು ನಾನು ಓದಿದ್ದೀನಿ, ಮೆಡಿಟೇಷನ್ ಇಂದ ಬಂದಿದ್ದಲ್ಲ. ಮೇ ಬಿ ಕಾನ್ಸಂಟ್ರೇಷನ್ ಬೆಳೆದಿದೆ ಅಂತ ಅನ್ಕೊಂಡೆ. ಬಟ್ ಮೆಡಿಟೇಷನ್ ಮಾಡೋದಂತ ನಾನು ಯಾವತ್ತೂ ಬಿಟ್ಟಿಲ್ಲ. May 1 ಎಕ್ಸಾಮ್ಸ್ ಎಲ್ಲ ಆಯಿತು. ರಿಸಲ್ಟ್ ಇನ್ನೂ ಬಂದಿಲ್ಲ. May 1 ಏನಾಯಿತು, ನಮ್ಮ ಅಂಕಲ್ ಒಬ್ಬರು ತೀರ್ಕೊಂಡ್ರು. ಇಲ್ಲೇ ಬಳ್ಳಾರಿ ಬರಬೇಕಿತ್ತು. ಆನ್ ದಿ ವೇ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಆನ್ ದಿ ಸ್ಪಾಟ್ ಡೆತ್. ಅಂಕಲ್ಗೆ ನನಗೆ ತುಂಬ ಅಟ್ಯಾಚ್ಮೆಂಟ್.
ಏನಾಯ್ತು, ಲೈಫ್ ಅಂದ್ರೆ ಇಷ್ಟೇನಾ ಅಂದ್ರೆ ಡೆತ್ನ ಅಷ್ಟು ಹತ್ರ ನಮ್ಗೆ ನೋಡಿದ್ದು. ಅವ್ರ ಹೈ ಪರ್ಸನಾಲಿಟಿ ತುಂಬ ಇತ್ತು. ಸೊ ಆಕ್ಸಿಡೆಂಟ್ ಆದಮೇಲೆ ಅದು ಪೋಸ್ಟ್ ಮಾರ್ಟಮ್ ತಗೊಂಡ್ಬಂದ್ರೆ ಇಷ್ಟೇ ಜಟ್ಕನಲ್ಲಿ ಹಾಕೊಂಡು ಬಂದ. ಸೊ ಅಳು ಬರ್ತಾ ಇಲ್ಲ, ಬಟ್ ಒಳಗಡೆ ಏನೋ ಒಂದು ಆತಂಕ, ಏನಿದು ಲೈಫ್ ಅಂದ್ರೆ ಇಷ್ಟೇನಾ, ಒಂದು ಕ್ವಶನ್ ಮಾರ್ಕ್. ಸೊ ಹೀಗೆ ಎಷ್ಟೋ ಕ್ವಶನ್ಸ್ ಇದ್ವು, ಚಿಕ್ಕವರಿದ್ದಾಗಿನಿಂದ ಕೂಡ ಎಷ್ಟೋ ಕ್ವಶನ್ಸ್ ಇರ್ತಿದ್ವು. ಇದಕ್ಕೆಲ್ಲ ಆನ್ಸರ್ಸ್ ಬೇಕು ಅನ್ನೋ ಒಂದು ತಪನ. ಸ್ಟಡೀಸ್ ಕಂಪ್ಲೀಟ್ ಆಯಿತು, ಇನ್ನು ನೆಕ್ಸ್ಟ್ ಕಾಲೇಜ್. ಬುಕ್ಸ್ ಇಲ್ಲ ನನ್ನ ಕೈಯಲ್ಲಿ, ಏನು ಬುಕ್ಸ್ ಓದಬೇಕು ಏನೂ ಇಲ್ಲ. ಸೊ ಇದೇ ಕ್ವಶನ್, ಇದೇ ಒಂದರಲ್ಲಿ ಧ್ಯಾನ ಮಾಡೋದಂತ ಇವತ್ತೂ ಬಿಟ್ಟಿಲ್ಲ. ಸೊ 1 ಅವರ್ನಿಂದ 3 ಅವರ್ಸ್ ಆಯಿತು, 3 ಅವರ್ಸಿಂದ ಜಾಸ್ತಿ ಆಯಿತು. ರಾತ್ರಿ ಎಲ್ಲ ಮೆಡಿಟೇಷನ್ ಕೂತ್ಕೊಳ್ಳೋದು. ಸೊ ಈ ಟೈಮ್ನಲ್ಲಿ ನಮ್ಮ ಅಂಕಲ್ ಜೊತೆ ನಾನು ಮಾತಾಡಬೇಕು, ನಾನು ನೋಡಬೇಕು. ಸೊ ಹೀಗೆ 1.5 ಮಂತ್ ಆಗಿದೆ. ಸೊ 41 ಡೇಸ್ ಆ ಪುಸ್ತಕದಲ್ಲಿ ಓದಿದ್ದು, ಮೈಂಡ್ನಾಗ ಏನಾದರೂ ಅದೇ ಇದಾಗುತ್ತಲ್ಲ. 41 ಡೇಸ್ನಲ್ಲಿ ನನ್ನ ಮಕ್ಕಳ ಜೊತೆಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ. ಸೊ ಹೀಗೆ ಹೊರಗಡೆ ಕೂತ್ಕೊಂಡಿದ್ದೀನಿ. ಸೊ ಧ್ಯಾನದಲ್ಲಿ ಕೂತ್ಕೊಂಡಿಲ್ಲ, ಹೀಗೆ ಕಣ್ಣು ನೋಡ್ತಾ ಇದ್ದೆ. ಅಂಕಲ್ ನನ್ನ ಮುಂದೆ ಹಿಂಗೆ. ಸೊ ನಾನು ನಂಬಲಿಲ್ಲ, ಭಯನೂ ಆಗಲಿಲ್ಲ. ನಾನು ಏನು ಅನ್ಕೊಂಡು ನೋಡ್ಬೇಕು ಅನ್ಕೊಂಡಿದ್ನಲ್ಲ, ದರ್ಶನ ಕೊಟ್ಟು ಹೋಗ್ತೀನಿ. ಸೊ ಏನು ನಡೀತಾ ಇದೆ ನನ್ನ ಸುತ್ತು, ರ್ಯಾಂಕ್ ಬರ್ಬೇಕು ಅನ್ಕೊಂಡು ರ್ಯಾಂಕ್ ಬಂತು. ನೆಕ್ಸ್ಟ್ ಎವ್ರಿಥಿಂಗ್. ನೆಕ್ಸ್ಟ್ ಆ ಟೈಮಲ್ಲಿ ನಾನು ಪಾಲಿಟೆಕ್ನಿಕ್ ಎಕ್ಸಾಮ್ ಬರೆದಿದ್ದೆ. ಸೊ ನಾನು ಬೇರೆ ಊರಲ್ಲಿ ಹೋಗಿ ಓದಬೇಕು ಅಂತ, ಡಿಪ್ಲೊಮಾ ಮಾಡಬೇಕಂತ ಇತ್ತು. ಸೊ ನಮ್ಮ ಪೇರೆಂಟ್ಸ್ ಒಪ್ಪಲಿಲ್ಲ. ಅಲ್ಲಿ ಏನಾಯಿತು, ನೆಕ್ಸ್ಟ್ ಅದೇ ಊರಲ್ಲಿ ನಾನು ಓದೇ ಪರಿಸ್ಥಿತಿ ಬಂತು. ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಅಡ್ಮಿಷನ್ ಓಪನಿಂಗ್ ಆಗುತ್ತಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ಏನು ಆಶ್ಚರ್ಯ ಅಂತಂದ್ರೆ, ಒಂದು ಹೊಸ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಕೋರ್ಸ್ ಮಾಡಿದ್ರೆ ನೀವು ಡೈರೆಕ್ಟ್ ಡಿಪ್ಲೊಮಾ, ನಾನು ಪಾಲಿಟೆಕ್ನಿಕ್ ಓದಬೇಕು ಅಂತ ಅನ್ಕೊಂಡಿದ್ನಲ್ಲ, ಸೊ ಅದು ಈ 2 ಇಯರ್ಸ್ IVC ಗ್ರೂಪ್ ಮಾಡಿದ್ರೆ ನೀವು ನೆಕ್ಸ್ಟ್ ಇಯರ್ ಡಿಗ್ರಿಯನ್ನ ಮಾಡ್ಬೋದು, ಇಲ್ಲ ಪಾಲಿಟೆಕ್ನಿಕ್ ಆದ್ರೆ ಡೈರೆಕ್ಟ್ ಹೋಗ್ಬೋದು ಅಂತ ಹೊಸ ಕೋರ್ಸ್ ಆ ಇಯರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾನು ಅನ್ಕೊಂಡಿದ್ದು ಏನು ಡಿಪ್ಲೊಮಾ ಮಾಡಬೇಕು, ಅಲ್ಲಿ ನಮ್ಮ ಪೇರೆಂಟ್ಸ್ ಒಪ್ಪಲಿಲ್ಲ. ಅದೇ ಕೋರ್ಸ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಖುಷಿ ಅನ್ನಿಸ್ತು. ನಾನು ಅದನ್ನ ತಗೊಂತೀನಿ. ಮೇ ಬಿ ಇದಾದ್ಮೇಲೆ ಇನ್ನ 2 ಇಯರ್ಸ್ ಇದೆ ಅಲ್ವಾ, ಇದಾದ್ಮೇಲೆ ನನಗೆ ಡೈರೆಕ್ಟ್ ಡಿಪ್ಲೊಮಾ ಸೆಕೆಂಡ್ ಇಯರ್ಗೆ ಜಾಯಿನ್ ಮಾಡಿಸ್ತಾರೆ. ಸೊ ನೋಡೋಣ 2 ಇಯರ್ಸ್ ಅಂತ ಹೇಳಿ ಅನ್ಕೊಂಡೆ. 2 ಇಯರ್ಸ್ ಮೆಡಿಟೇಷನ್ ಮಾಡಿದೆ. ಡಿಪ್ಲೊಮಾ ಸೆಕೆಂಡ್ ಇಯರ್ ನೆಕ್ಸ್ಟ್ ಓದೋದಕ್ಕೆ ನಮ್ಮ ಪೇರೆಂಟ್ಸ್ ಒಪ್ಕೊಂಡಿದ್ರು. ಅದು ಕೂಡ ತಿರುಪತಿನಲ್ಲಿ, ಅಷ್ಟು ದೂರ ಕಳಿಸೋದಕ್ಕೆ ಅವ್ರು ಒಪ್ಕೊಂಡ್ರು. ಸೊ ವೆರಿ ಸೂನ್ ನಾನು ಡಿಪ್ಲೊಮಾ ಜಾಯಿನ್ ಆದೆ. ಅಲ್ಲಿ ಕೂಡ ಡೈಲಿ ಮೆಡಿಟೇಷನ್ ಮಾಡೋದು, ನನ್ನ ಫ್ರೆಂಡ್ಸ್ಗೆಲ್ಲ ಮೆಡಿಟೇಷನ್ ಬಗ್ಗೆ ಹೇಳೋದು. ಸೊ ಇದೆಲ್ಲ ಆಯಿತು. ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಬಿಟೆಕ್ ಸೆಕೆಂಡ್ ಇಯರ್ ಡೈರೆಕ್ಟ್ ಹೋಗ್ತೀವಿ. ಅದು ರ್ಯಾಂಕ್ ಬರಬೇಕು, CET ಅನ್ನೋದು ಒಂದು ಎಕ್ಸಾಮ್ ಬರಬೇಕು. ಸೊ ಆ ಎಕ್ಸಾಮ್ನಲ್ಲಿ ನನಗೆ ಒಳ್ಳೆ ರ್ಯಾಂಕ್ ಬರಬೇಕು ಅಂತ ಹೇಳಿ ಸಂಕಲ್ಪ ಅನ್ಕೊಳ್ಳೋದು ಸಾಧನ, ದಿನನಿತ್ಯ ಸಾಧನ ನಡೀತಿತ್ತು. ಸೊ ಇದರಲ್ಲಿ ಒಳ್ಳೆ ರ್ಯಾಂಕ್ ಬಂತು, ಬಟ್ ನಮ್ಮ ಪೇರೆಂಟ್ಸ್ ಒಪ್ಪಲಿಲ್ಲ. ಸೊ ನಾನು ಏನು ಅನ್ಕೊಂಡಿದ್ದೀನಿ, ರ್ಯಾಂಕ್ ಬರಬೇಕು ಅನ್ಕೊಂತೀನಿ, ಬಂತು. ಪೇರೆಂಟ್ಸ್ ಒಪ್ಪಲಿಲ್ಲ. ಯಾಕೆ, ಮತ್ತೆ ಬೇರೆ ಊರು ಕಲಿಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಸಾಕು. ಅಲ್ಲಿ ಕೋ ಎಜುಕೇಶನ್ ಇರುತ್ತಲ್ವಾ, ತಿರುಪತಿನಲ್ಲಿ ಓನ್ಲಿ ಫಾರ್ ಗರ್ಲ್ಸ್, ಪದ್ಮಾವತಿ ವುಮೆನ್ಸ್ ಕಾಲೇಜ್. ಸೊ ಕೋ ಎಜುಕೇಶನ್ ನಾವೆಲ್ಲ ಬೇರೆ ಊರಲ್ಲಿ ಓದಬಾರ್ದು ಅಂತ ಹೇಳಿ ನೆಕ್ಸ್ಟ್ ಸ್ಟಾಪ್ ಮಾಡಿಸಿದ್ರು. ಕ್ವಶನ್ ಹಾಕೊಂಡು ಕೂತ್ಕೊಂಡೆ, ಯಾಕೆ ಈ ಪರಿಸ್ಥಿತಿ ನನಗೆ ಬಂತು, ಇಷ್ಟೆಲ್ಲ ಆಗಿದಾವಲ್ಲ. ಸೊ ನನ್ನ ಲೈಫ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನನಗೆ ಯಾಕೆ ಆಗಲಿಲ್ಲ, ಕಾರಣ ಏನು, ಬೇರೆ ಊರಿಗೆ ಕಳಿಸಿಲ್ಲ. ಇದೇ ಊರಲ್ಲಿ ಕಾಲೇಜ್ ಇದ್ರೆ ಹೇಗಿರುತ್ತೆ. 1.5 ಮಂತ್ ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ. ಗುತ್ತಿನಲ್ಲಿ ಕಾಲೇಜ್, ಬಿಟೆಕ್ ಕಾಲೇಜ್ ಶಂಕುಸ್ಥಾಪನೆ. ಲೈಫ್ನಲ್ಲಿ ಏನು ನಡೀತಾ ಇದೆ ನನಗೆ ಖುಷಿ. ನಾನು ನೆಕ್ಸ್ಟ್ ಇಯರ್ ಓದ್ಬೋದು, ಇನ್ನೂ ಪ್ರಿಪ್ರೇಷನ್ ನಡೀತಾ ಇದೆ, ಸಾಕು. ಅಲ್ಲಿ ನನಗೆ ಬೇರೆ ಏನು ಬೇಡ. ಎಷ್ಟು ಆಶ್ಚರ್ಯ ಆಯಿತು ಅಂತಂದರೆ, ಗುತ್ತಿ ಅಂದರೆ ನಮ್ಮ ಗುತ್ತಿನೇನಾ ಅಂತ ಹೇಳಿ ಮತ್ತೆ ಚೆಕ್ ಮಾಡಿದೆ. ಮತ್ತೆ ಡ್ಯಾಡಿನ ಕೇಳಿದಾಗ ಹೌದು ಆಗ್ತಾ ಇದೆ ಅಂತ ಅಂದರು. ಓಕೆ, ನೆಕ್ಸ್ಟ್ ಡೇ ನಾನು ಜಾಯಿನ್ ಆಗ್ತೀನಿ ಫಿಕ್ಸ್ ಅಂತ ಅಂದ್ಕೊಂಡೆ. ಬಟ್ ಏನು ನಡೀತಾ ಇದೆ, ಸೊ ನಾನು ಏನು ಅಂದ್ಕೊಂಡ್ರೆ ಅದು ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಸೊ ನನಗಿದು ಗೈಡೆನ್ಸ್ ಯಾರೂ ಇಲ್ಲ ನನ್ನ ಸುತ್ತು. ನಾನು ಧ್ಯಾನಕ್ಕೆ ಕೂತ್ಕೊಂಡ್ರೆ ಎಲ್ಲರೂ ನಗ್ತಿದ್ರು, ಈ ಹುಡುಗಿಗೆ ಏನಾಗಿದೆ. ಸೊ 15 ಇಯರ್ಸ್ ಏಜ್
ಈ ಹುಡುಗಿಗೆ ಏನಾದ್ರು ಯಾವಾಗ ನೋಡು ಪುಸ್ತಕ ಇಲ್ಲ ಧ್ಯಾನ. ನಮ್ಮ ಪೇರೆಂಟ್ಸ್ ಒಂಥರ ನನ್ನ ಮೇಲೆ ಡೌಟ್ ಬಂತು, ಇವಳು ಲೈಫ್ನಲ್ಲಿ ಮದುವೆ ಮಾಡ್ಕೊಂತಾಳ ಇಲ್ವಾ. ಸೊ ಈ ರೀತಿ ನೆಕ್ಸ್ಟ್ ನನಗಿದು ಗೈಡೆನ್ಸ್ ಬೇಕು ಅಂತ ಅನ್ಕೊಂಡಿದ್ನಲ್ಲ. 2001ನಲ್ಲಿ ನನ್ನ ಡಿಪ್ಲೊಮಾ ಎಲ್ಲ ಕಂಪ್ಲೀಟ್ ಆಗಿದೆ. 2002ನಲ್ಲಿ ಬಳ್ಳಾರಿ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಬೇಕಿತ್ತು, ಬಂದಿದ್ದೀನಿ. ಸೊ ನೆಕ್ಸ್ಟ್ ಡೇ ಹೋಗ್ಬೇಕಿತ್ತು. 2 days ಪ್ಲ್ಯಾನ್ ಅಂತು. ಸ್ಟ್ರೈಕ್ ಆಗಿ 3 ದಿವಸ ನೋ ಬಸ್, ನೋ ಏನೂ ಇಲ್ಲ, ಇಲ್ಲೇ ಇರುವಂಥ ಪರಿಸ್ಥಿತಿ ಬಂತು. ಸೊ ನಮ್ಮ ರಿಲೇಟಿವ್ಸ್ ಒಬ್ಬರಿದ್ದಾರೆ, ಅವರು ಧ್ಯಾನ ಮಾಡ್ತಿದ್ರು. ಅವ್ರ ಮನೆಯಲ್ಲಿ ಹೋಗಿ ಡೈಲಿ 3 days ಅವರು ಮೆಡಿಟೇಷನ್ ಮಾಡ್ತಿದ್ರು, ಡಿಸ್ಕಷನ್ ಎಲ್ಲ ನಡೀತಿತ್ತು. ಇನ್ನೇನು ನೆಕ್ಸ್ಟ್ ಡೇ ಊರಿಗೆ ಬರಬೇಕು ಅಂತ ನೆಕ್ಸ್ಟ್ ರೆಡಿ ಆಗ್ತಾ ಇದ್ದೀವಿ. ಇಲ್ಲ, ಪಾಪಯ್ಯ ಹಾಲ್ಸ್ಗೆ ಪತ್ರಿ ಸರ್ ಬರ್ತಾ ಇದ್ದಾರೆ ನಮ್ಮ ಗುರುಗಳು. ಸೊ ಅವ್ರು ಮೀಟ್ ಆಗಿ ನೀನು ಹೋಗಬೇಕು, ನೀನು ಮೆಡಿಟೇಷನ್ ಅಂದರೆ ಇಂಟ್ರೆಸ್ಟ್ ಆಯ್ತಲ್ವ ಅಂತ ಹೇಳಿ. ಸೊ ಪಾಪಯ್ಯ ಹಾಲ್ನಲ್ಲಿ ಇಲ್ಲಿಲ್ಲ, ಆ ಕಡೆ ಫಂಕ್ಷನ್ ಆಗಿದೆ ಸರ್, ಅಲ್ಲಿ ಇಲ್ಲೂ ಲೈಬ್ರರಿ ಇತ್ತು, ಇದೆ ಇಲ್ಲಿ ಒಂದು ಲೈಬ್ರರಿ ಇತ್ತು. ಓಕೆ, ಇಲ್ಲಿ ಪುಸ್ತಕಗಳೆಲ್ಲ ಇಟ್ಟಿದ್ರು, ಮೇಲೆ ಮೆಡಿಟೇಷನ್ ಮಾಡಿದ್ವಿ. ಸರ್ ಬಂದ್ಮೇಲೆ ಆ ಕಡೆ ಫಂಕ್ಷನ್ ಮಾಡಿದ್ವಿ ಸರ್, ಅಲ್ಲಿ ಹೋಗಿ ಸ್ಪೀಚ್. ಸೊ ನಮ್ಮ ಗುರುಗಳು ಬರ್ತಾ ಇದ್ದಾರೆ ಅಂದರೆ ಯಾವ ರೀತಿ ವಿಜುವಲೈಸ್ ಮಾಡ್ಕೊಂತೀವಿ, ಕಾಷಾಯ ವಸ್ತ್ರ, ರುದ್ರಾಕ್ಷಿ. ಸೊ ಇದೆಲ್ಲ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡು ಒಂದು 60 ಮೆಂಬರ್ಸ್ ಇದ್ದೀವಿ, ಲಾಸ್ಟ್ ರೋನಲ್ಲಿ ಕೂತ್ಕೊಂಡಿದ್ದೀನಿ. ಬಂದರು, ಒಂದು ಗ್ರೂಪ್ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡ್ರು. ಗುರುಜಿ ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರು. ಸರ್ ಬಂದು ಅವರು ಕೆಳಗಡೆ ಒಂದು ಬೆಡ್ಶೀಟ್ ಹಾಕಿದ್ರು, ಮೈಕ್ ಕೂಡ ಕೆಳಗಡೆ ಇಟ್ಟಿದ್ರು. ಸರ್ ಬಂದು ಕೂತ್ಕೊಂಡು ಫ್ಲೂಟ್ ಮೆಡಿಟೇಷನ್, 1 hour ಫ್ಲೂಟ್ ಮೆಡಿಟೇಷನ್, ಆಮೇಲೆ ಪತ್ರಿ ಸರ್ ಒಂದು ಸ್ಪೀಚ್. ಸೊ ಎಷ್ಟು ಅದ್ಭುತ ಅಂತಂದರೆ ಆ ಫ್ಲೂಟ್ ಮೆಡಿಟೇಷನ್ನಲ್ಲಿ ಸೊ ನನ್ನ ಒಳಗಡೆ ಇರೋ ಒಂದು ಆತಂಕ ಏನು, ನೆಕ್ಸ್ಟು ಫರ್ದರ್ ಸ್ಟಡೀಸ್ ನಾನು ಆಗಿಲ್ಲ ಅನ್ನೋ ಒಂದು ಆತಂಕ, ಎವ್ರಿಥಿಂಗ್ ನನ್ನ ಒಳಗಡೆ ಇರೋ ಕ್ವಶನ್ಸ್ ಎಲ್ಲ ಕೂಡ ಆನ್ಸರ್ ಸಿಗ್ತಾ ಹೋಗ್ತದೆ. ಸಾರ್ ಒಂದು ಮಾತು ಹೇಳಿದ್ರು, ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಅಂಡ್ 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 ಮೋರ್. ಮೋರ್ ಅನೇ ವರ್ಡ್ MOR, ಮೋರ್. ನಾವು ಯಾರಾದ್ರೂ ದೇವ್ರು ಬಂದು ನಮ್ಗೆ ರೊಕ್ಕ ಕೊಡ್ತೀವಿ ಅಂತಂದ್ರೆ ಎಷ್ಟು ಕೊಡ್ಲಿ ಅಂತಂದ್ರೆ ಏನಂತ ಹೇಳ್ತೀರಾ? ಮೋರ್ ಅಂಡ್ ಮೋರ್, ಮೋರ್ ಅಂಡ್ ಮೋರ್ ಅಂತ. ಸೊ ಹತ್ತಿ ನೀವು ಅಷ್ಟು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬೇಕು. ಆ ಮೋರ್ ಅನೇ ವರ್ಡ್ನ ಸುಮಾರು ಒಂದು 3 minutes ರಿಪೀಟ್ ಮಾಡ್ತಾರೆ ನನ್ನಿಂದ. ಸೊ ನನ್ನ ಲೈಫ್ನಲ್ಲಿ ಆ ಒಂದು ಫಾರ್ಮುಲಾ ಎನಿ ಟೈಮ್. ಸೊ ಒಂದು ಬ್ಯಾಡ್ ಸಿಚುವೇಶನ್ ಬರುತ್ತೆ, ಗುಡ್ ಸಿಚುವೇಶನ್, ಎವ್ರಿಥಿಂಗ್ ಬರ್ತಾ ಇರುತ್ತೆ. ಸೊ ಆ ಒಂದು ಫಾರ್ಮುಲಾ ನಾನು ರೀಕಾಲ್ ಮಾಡ್ಕೊಳ್ತೇನೆ ಅಷ್ಟೇ, ಬರೀ ಏನು ಬೇಡ. ಸೊ ಅಷ್ಟು ಅದ್ಭುತವಾಗಿತ್ತು ಆ ಸ್ಪೀಚ್. ಈಗ ಧ್ಯಾನ ಕೂತ್ಕೊಂಡಾಗ ಅವರು ಹೇಳಿದ ಮಾತೆಲ್ಲ ರೀಕಾಲ್ ಆಗ್ತಿದ್ರು ನನಗೆ. ಸೊ ಅಷ್ಟು ಅದ್ಭುತವಾಗಿತ್ತು. ಸೊ ಕ್ಲಾಸ್ ಎಲ್ಲ ಮುಗೀತು. ಸರ್ ಲಾಸ್ಟಲ್ಲಿ ಕೂತ್ಕೊಂಡಿದ್ದು, ನಾನು ಮುಂದೆ ಹೋಗಲಿಲ್ಲ. ನಾನು ಸರ್ ಹತ್ರ ಸರ್ ನೋಡ್ತಾ ಹಾಗೆ ಇದ್ದೀನಿ. ಸಾರೇ ನನ್ನ ಹತ್ರ ಬಂದು ಶೇಕ್ ಹ್ಯಾಂಡ್ ಕೊಟ್ಟರು. ಸರ್ ಇಂಕೇಂಟಿ ಅಂತ ಕೇಳಿದ್ರು. ಸರ್ ಗುಡ್ ಗೋಯಿಂಗ್ ಸರ್, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಸ್ಟಡೀಸ್ನಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ತೆಲುಗುನಲ್ಲಿ ಡಿಸ್ಕಷನ್ ಆಯಿತು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇನ್ನೊಂದು, ಅದೇ ಟೈಮ್ನಲ್ಲಿ ಯಾರೋ ಒಬ್ಬರು ಬಂದು ಸೀನಿಯರ್ ಮಾಸ್ಟರ್ಸ್ ಇರ್ತಾರೆ. ಸೊ ನನ್ನ ಮಗಗೆ ಸಾಫ್ಟ್ವೇರ್ ಜಾಬ್ ಬಂದಿದೆ. ಆ ಟೈಮ್ನಲ್ಲಿ ಸಾಫ್ಟ್ವೇರ್ ಅಂದರೆ ಅವಾಗ ಸ್ಟಾರ್ಟ್ ಆಗಿತ್ತು. 10,000 ಸ್ಯಾಲ್ರಿ. ಸರ್ 10,000 ಸ್ಯಾಲ್ರಿ ಬಂದಿದೆ ಸರ್, ಒಳ್ಳೆ ಜಾಬ್ ಸಿಕ್ಕಿದೆ ಅಂತ ಅಂದರೆ ಸರ್ ಏನು ರೆಸ್ಪಾಂಡ್ ಮಾಡಿಲ್ಲ. ನನ್ನ ಒಳಗಡೆ ಇಷ್ಟು ನನಗೆ ಅದು ಎವ್ರಿಥಿಂಗ್ ಅದು ಇಷ್ಟು ಗುಡ್ ನ್ಯೂಸ್ ಹೇಳ್ತಾ ಇದ್ರೆ ಒಂದು ವಿಶ್ ಮಾಡಲ್ಲ, ವೆರಿ ಗುಡ್ ಅಂದ್ರೆ ಕಂಗ್ರಾಟ್ಸ್ ಹೇಳಿಲ್ಲ, ಇದೆಂತ ಮನುಷ್ಯ. ಎಲ್ಲ ಆದ್ಮೇಲೆ ಒಂದು ಮಾತು ಹೇಳಿದ್ರು ಸರ್, ನಮಗೆ ಬೇಕಾಗಿರೋದು ಆಧ್ಯಾತ್ಮಿಕ ವಿದ್ಯೆ. ಮನುಷ್ಯನಿಗೆ ಸದಾ ಕಾಪಾಡೋದು ಆಧ್ಯಾತ್ಮಿಕ ವಿದ್ಯೆ. ಅದ್ರ ಮುಂದೆ ಬೇರೆ ಏನೂ ಬೇಕಾಗಿಲ್ಲ. ಸೊ ಅದೆಲ್ಲ ಇನ್ಸಿಡೆಂಟ್ ಆಗಿರೋದು ನನಗೋಸ್ಕರ. ಸೊ ಕಂಪ್ಲೀಟ್ ಆಗಿ ನಾನು ಬಿಟ್ಬಿಟ್ಟೆ. ನನಗೆ ನೆಕ್ಸ್ಟ್ ಫರ್ದರ್ ಹೋಗೋಕ್ಕೆ ಆಗಲಿಲ್ಲ ನಂದು. ಸೊ ಆ ಮೂಮೆಂಟ್ ಹೇಗಿತ್ತು ಅಂದರೆ ಕಣ್ಣಲ್ಲಿ ನೀರಿತ್ತು. ನಾನು ಊರಿಗೆ ಹೋಗ್ಬೇಕಿತ್ತಲ್ಲ, ಮತ್ತೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ಇಲ್ಲಿ ಎಷ್ಟು ದಿವಸ ಅಂತ ಇರಬೇಕು ಬೇರೆ ಮನೆಯಲ್ಲಿ. ಎಲ್ಲ ಆದಮೇಲೆ ನನ್ನ ಒಳಗಡೆ ಆ ಖುಷಿ, ಸೊ ಅನ್ಲಿಮಿಟೆಡ್ ಇನ್ಫಿನಿಟ್ ಎನರ್ಜಿ ನಿಂದ ನಾನು ನಮ್ಮ ಊರಿಗೆ ಹೋದೆ. ಸೊ ಆ ಮೂಮೆಂಟ್ ಬಸ್ನಾಗ ಹೋಗ್ತಾ ಇದ್ದೀನಿ, ಒಂದೇ ಒಂದು ರಿಕ್ವೆಸ್ಟ್. ಸೊ ಯಾವಾಗಲೂ ಸಂಕಲ್ಪ ಇಟ್ಕೊಳ್ಳೋದು ಮೆಡಿಟೇಷನ್ ಮಾಡೋದು. ಬಟ್ ಆ ಕ್ಲಾಸ್ನಲ್ಲಿ ಅವಾಗ ಗೊತ್ತಾಗಿದೆ ಮೆಡಿಟೇಷನ್ ಅಂದರೆ
ಸೊ ನಾನು ಮಾಡ್ತಾ ಇರೋದು ಶ್ವಾಸ మీద ಧ್ಯಾಸ, ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು PSSM ಮೂಮೆಂಟ್ ಇದೆ. ಅವರೆಲ್ಲ ಎಷ್ಟು ಅನುಭವಗಳು ಹೇಳ್ತಾ ಇದ್ದಾರೆ, ಅವೆಲ್ಲ ಆಗಿದ್ದಾವೆ, ಬಟ್ ನನಗೆ ಏನು ಗೈಡೆನ್ಸ್ ಇದ್ದಿಲ್ಲ, ಅದು ಅನುಭವಗಳಂತಲೂ ಗೊತ್ತಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು 4 ಇಯರ್ಸ್ ನಾನು ಮೆಡಿಟೇಷನ್ ಮಾಡಿದೆ. ಸೊ ನಾನು ಮಾಡ್ತಾ ಇರೋದು ಸರಿ ಇದೆ, ಇದನ್ನ ನನ್ನ ಲೈಫ್ನಲ್ಲಿ ನಾನು ಯಾವತ್ತೂ ಬಿಡೋದಿಲ್ಲ. ಸಂಕಲ್ಪ ಇಟ್ಕೊಂಡು ಮೆಡಿಟೇಷನ್ ಮಾಡೋದು ಅಲ್ಲ, ಇದು ಬಿಯಾಂಡ್ ದಟ್. ಬಟ್ ಲಾಸ್ಟ್ ಒಂದು ಸಂಕಲ್ಪ ಏನು, ನನಗೆ ಮದುವೆ ಅಂತೂ ಆದರೆ ಅಂತ ಒಂದು ಫ್ಯಾಮಿಲಿ ನನಗೆ ಬೇಕು. ಸೊ 4 ಅತ್ತಿಗೆ ಅವರಿದ್ದಾರಲ್ವಾ, ಉಮಾರಾಣಿ ಮೇಡಮ್, ವಿಶಾಲಾಕ್ಷಿ ಮೇಡಮ್, ಇಬ್ಬರು ಅದೇ ಟೈಮ್ನಲ್ಲಿ ಮೆಡಿಟೇಷನ್ಗೆ ಬಂದಿದ್ದು. ಸೊ ಅಂತ ಫ್ಯಾಮಿಲಿ ಬೇಕು ಅಂತ ನಾನು ಅನ್ಕೊಂಡೆ. ಇದು ಆಗಿದ್ದು 2001 ಆಗಸ್ಟ್ನಲ್ಲಿ. ಅದೇ ಇಯರ್ ಅಕ್ಟೋಬರ್ನಲ್ಲಿ ವೆಂಕಟೇಶ್ ಸರ್ ನೋಡಕ್ಕೆ ಬಂದಿದ್ದು, ಮ್ಯಾರೇಜ್ ಫಿಕ್ಸ್ ಆಯಿತು. 2002 ಮ್ಯಾರೇಜ್ ಆಗಿದೆ. ಸೊ ಅಲ್ಲಿ ಆ ಟೈಮ್ನಲ್ಲಿ ಸರ್ ಮೆಡಿಟೇಷನ್ ಮಾಡ್ತಿದ್ದಿಲ್ಲ. 2008ನಲ್ಲಿ. ಸೊ ಇಲ್ಲಿವರೆಗೂ ನನ್ನ ಸಾಧನೆ ಆಯಿತು. ಮೆಡಿಟೇಷನ್ ಮಾಡೋದು ಪುಸ್ತಕಗಳು ಏನು ಓದಿಲ್ಲ, ಒಂದೇ ಒಂದು ಪುಸ್ತಕ ನಾನು ಓದಿದ್ದು. ನೆಕ್ಸ್ಟ್ ಏನು, ಮ್ಯಾರೇಜ್ ಆಯಿತು. 2008ನಲ್ಲಿ ಹರಿಶಂಕರ್ ಸರ್ ಪರಿಚಯ ಆಯಿತು. ಸೊ ಅವ್ರ ಪರಿಚಯದಿಂದ ಕೆಲವು ಪುಸ್ತಕಗಳನ್ನು ನಾನು ಓದಿದೆ. ಕನ್ವರ್ಸೇಷನ್ ವಿತ್ ಗಾಡ್ ಅಂಡ್ ಮುಂದೆ ಮ್ಯಾನಿಫೆಸ್ಟೇಷನ್. ಸೊ ಆ ಟೈಮ್ನಲ್ಲಿ ಇದನ್ನು ಓದೇ ಜ್ಞಾನ, ಅದನ್ನು ಓದಿದ್ರೆ ಅರ್ಥ ಮಾಡ್ಕೊಂಡೆ ಜ್ಞಾನ ಆ ಟೈಮ್ನಲ್ಲಿ ನನಗಿರಲಿಲ್ಲ. ಅದು ಕೂಡ ಇಂಗ್ಲೀಷ್, ನಾನು ಓದಿದ್ದೆಲ್ಲ ತೆಲುಗು ಮೀಡಿಯಂ. ಸೊ ಆ ಪುಸ್ತಕ ಡಿಕ್ಷನರಿ ಇಟ್ಕೊಂಡು ಆ ಪುಸ್ತಕಗಳು ಓದೋದು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಏನು ಒಂದು ಅದ್ಭುತ ಅಂತ ಅಂದರೆ, ನಮ್ಮ ಬಾಡಿ ಸೆಲ್ಸ್ ಅಂತ ಪುಸ್ತಕ ಬರೆದಿದ್ದವರು ನಮ್ಮ ಬಾಡಿ ಸೆಲ್ಸ್ ಒಳಗಡೆ ಹೋಗಿ ಬಾಡಿ ಕಣಗಳ ಜೊತೆಗೆ ಮಾತಾಡ್ತಿದ್ರು. ಆ ಕಣಗಳು ಏನಂತ ಹೇಳ್ತಿದ್ವು ಅಂತಂದರೆ, ನಮ್ಮ ಸೋಲ್ ಅಜೆಂಡಾ ಇರುತ್ತಲ್ವ, ಸೋಲ್ ಪ್ಲಾನಿಂಗ್ ಮಾಡ್ಕೊಂಡು ಈ ಭೂಮಿಯಲ್ಲಿ ಬರುತ್ತೆ. ಅದೇ ರೀತಿ ಆ ಸೆಲ್ಸ್ ಕೂಡ ಒಂದು ಅಜೆಂಡಾ ಇರುತ್ತೆ. ಆ ಕಣಗಳು ಎಷ್ಟು ನಿಮಿಷ ನಮ್ಮ ಬಾಡಿನಲ್ಲಿ ಇರ್ತವೆ, ಫ್ರಾಕ್ಷನ್ ಆಫ್ ಮಿನಿಟ್ಸ್ ಬಂದು ಅವು ಡಿಸ್ಟ್ರಾಯ್ ಆಗ್ತವೆ, ಮತ್ತೆ ಹೊಸ ಕಣಗಳು ಬರುತ್ತೆ. ಆ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಇರುವಂತ ಕಣಗಳಿಗೆ ಒಂದು ಸೋಲ್ ಪ್ಲಾನ್ ಇರುತ್ತಂತೆ. ಆ ಸೋಲ್ ಪ್ಲಾನ್ ಪ್ರಕಾರ ಆ ಕಣಗಳು ವರ್ಕ್ ಮಾಡ್ತಾ ಇರುತ್ತೆ. ಇಂಥ ಎಷ್ಟು ಅದ್ಭುತವಾದಂತ ಒಂದು, ಅಂದ್ರೆ ಎಷ್ಟು ಇದೆ ಇದು ಮೆಡಿಟೇಷನ್ ಅಂದ್ರೆ. ಇನ್ನೂ ಮಾಡಬೇಕು ಅನ್ನೋದು ಒಂದು ತಪನೆ ಸ್ಟಾರ್ಟ್ ಆಯಿತು. ಸಾಧನೆ ಮಾಡೀನಿ, ಸ್ವಾಧ್ಯಾಯ ಆಗುತ್ತೆ, ಅಲ್ಲಿ ಸತ್ಸಂಗನೂ ರೆಡಿ ಆಗುತ್ತೆ. ಸೊ ಹರಿಶಂಕರ್ ಸರ್, ದೀಪಾ ಮೇಡಮ್, ಅರವಿಂದ್ ಅಂತ ಹೇಳಿ ಒಂದು ಗ್ರೂಪ್ ರೆಡಿ ಆಗುತ್ತೆ. 2008ನಲ್ಲಿ ಪಿರಮಿಡ್ ಕೂಡ ಬಂತು. ಎಲ್ಲ ಸತ್ಸಂಗ ಮಾಡ್ತಿದ್ವಿ, ಒಂದೊಂದು ಮೆಡಿಟೇಷನ್ ಮಾಡ್ತಿದ್ವಿ. 2012ನಿಂದ ಪತ್ರಿ ಸರ್ ಧ್ಯಾನ ಮಹಾಚಕ್ರಗಳು ಅವೆಲ್ಲ ಅಟೆಂಡ್ ಆಗೋದು ಕಂಪಲ್ಸರಿ. ಬ್ಯಾಂಗ್ಳೂರ್ ಅಂಡ್ ಹೈದ್ರಾಬಾದ್ ಯಾವುದು ಮಿಸ್ ಮಾಡ್ತಿದ್ದಿಲ್ಲ, ಎಲ್ಲರೂ ಸೇರಿ ಹೋಗ್ತಿದ್ವಿ. ಈಗೇನಾಯಿತು, ಸಾಧನೆ ಆಯಿತು, ಸ್ವಾಧ್ಯಾಯ ಆಯಿತು, ಸಜ್ಜನ ಸಾಂಗತ್ಯ ಆಯಿತು. ನೆಕ್ಸ್ಟ್ ಸೇವೆ. ಅದನ್ನ ಮಾತ್ರ ನಾನು ಮಾಡ್ತಿದ್ದಿಲ್ಲ. ಯಾಕೆ ಅಂತಂದರೆ, ಒಂದು ಮಾತಾಡ್ತಾ ಇದೀವಿ ಅಂತಂದರೆ ಆ ಕಡೆ ಇರೋ ಪರ್ಸನ್ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ನನ್ನಲ್ಲಿ ಪರ್ಫೆಕ್ಷನ್ ಬಂದ ಮೇಲೆ ನಾನು ಮೆಡಿಟೇಷನ್ ಸ್ಪ್ರೆಡ್ ಮಾಡ್ತೀನಿ. ಮೆಡಿಟೇಷನ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿರೋ ಸರ್ಕಲ್ನಾಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ. ಬಟ್ ಕ್ಲಾಸಸ್ ಮಾಡುವಷ್ಟು ನನಗಿರಲಿಲ್ಲ, ಧೈರ್ಯ ಇರಲಿಲ್ಲ, ಎಲ್ಲರಿಗೂ ಮೀರಿ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೊ ಈ ಒಂದು ಲ್ಯಾಕ್ ಇತ್ತು, ಬಟ್ ಅದು ಮಾಡ್ಬೇಕಂತಲೂ ಗೊತ್ತಿದ್ದಿಲ್ಲ ನನಗೆ. ಸರ್ ಹೇಳ್ತಿದ್ರು ಯಾವಾಗಲೂ ಕೂಡ, ಬಟ್ ಅಷ್ಟು ಸೀರಿಯಸ್ ಆಗಿ ನಾವೇನಾದ್ರು ತಗೊಳಂಗಿಲ್ಲ. ಬಟ್ ನೇಚರ್ ಅನ್ನೋದು ನಮ್ಮ ಯಾವ ಟೈಮ್ನಲ್ಲಿ ನಮ್ಮಲ್ಲಿ ಯಾವ ರೀತಿ ಪರಿವರ್ತನೆ ಅನ್ನೋದು ಕಂಪಲ್ಸರಿ ತಗೊಂಡ್ಬರ್ಬೇಕು. ಸೊ ವೆನ್ ಸ್ಟೂಡೆಂಟ್ ಈಸ್ ರೆಡಿ ಮಾಸ್ಟರ್ ವಿಲ್ ಅಪಿಯರ್ ಅಂತಾರಲ್ವಾ, ಆ ರೀತಿ. ಬಟ್ ಎಲ್ಲರೂ ಬೈತಿದ್ರು, ಇಷ್ಟು ಪುಸ್ತಕಗಳು ಓದ್ತೀಯಾ ಇಷ್ಟೆಲ್ಲ, ಬಟ್ ಕ್ಲಾಸಸ್ ಮಾಡಲ್ಲ ಅಂತ ಹೇಳ್ತಿದ್ರು. 2016ನಲ್ಲಿ ಅನ್ಕೊಂತೀನಿ ಪತ್ರಿ ಸರ್ ಪ್ರೋಗ್ರಾಮ್ ಆಯಿತು. ಅದಕ್ಕೆ 1500 ಮೆಂಬರ್ಸ್ ಅಟೆಂಡ್ ಆಗಿದ್ರು. ದೀಪಾಯನ ಸ್ಕೂಲ್ ಅಂತ ಇದೆ ಅಲ್ಲಿ. ಸ್ಟೇಜ್ ಮೇಲೆ ಸರ್ ಬರೋದು ಲೇಟ್ ಆಯಿತು. ಅಲ್ಲಿ ಯಾರಾದರೂ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ, ಸರ್ ಫೋನ್ ಮಾಡಿ ವರಾಹಮೂರ್ತಿ ಸರ್ ಅಂತ ಇದ್ರಲ್ವ, ಅವರಿಗೆ ಫೋನ್ ಮಾಡಿ ಎಕ್ಸ್ಪೀರಿಯನ್ಸ್ ಏನಾದರೂ ಹೇಳಿಸ್ತಾ ಇದ್ರಿ, ನಾನು ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಸರ್ ಕರೀತಾ ಇದ್ದಾರೆ, ಯಾರಾದರೂ ಬಂದು ಸ್ಟೇಜ್ ಮೇಲೆ ಮಾತಾಡ್ರಿ ಅಂತ. ನೋ ಒನ್ ಇಸ್ ರೆಡಿ. ನಮ್ಮ ಹಾಸ್ಪಿಟಲ್ ಯಾರು ರೆಡಿ ಇಲ್ಲ, ನಾನು ರೆಡಿ ಇಲ್ಲ.
ಸ್ಟೇಜ್ ಮೇಲೆ ಹೋಗಿ ಮಾತ್ರ ಅಷ್ಟು 1500 ಜನ ಇದ್ದಾರೆ. ಒಬ್ಬರು ಗಂಗಾವತಿನಿಂದ ಒಬ್ಬ ಮೇಡಮ್ ಲಲಿತಾ ಕಂದಗಲ್ ಅವ್ರು ಮೇಡಮ್ ಮಾತಾಡ್ತಿದ್ರು. ಸೊ ಅವ್ರದ್ದಾದ್ಮೇಲೆ ನನ್ನ ಹೆಸರು ಬರ್ಕೊಂಡ್ರೆ ಸರ್ ವರಾಮೂರ್ತಿ ಸರ್, ನೀವು ಮಾತಾಡಲೇಬೇಕು ನೀವು ಅಂತ ಹೇಳಿ. ನಾನೇ ಕಾಣಿಸಿದ್ನ ಸರ್ ಅಂತ ಮನಸ್ಸಿನಾಗ ಬೈಕ್ ಮಾಡಿ ಮೇಡಮ್ ಮಾತಾಡ್ತಾ ಇದ್ದಾರೆ. ಮೇಡಮ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ಸರ್ ನೀವನ್ನ ಬರಬೇಕು, ಮೇಡಮ್ ಇನ್ನ ಕ್ಲಾಸ್ ಕಂಟಿನ್ಯೂ ಮಾಡಬೇಕು. ಮೇಡಮ್ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಸ್ಟೇಜ್ ಅಂದ್ರೆ ಆಯ್ತು ಅಂತ ಬಂದಿಲ್ಲ ಅವರು, ಅಷ್ಟು ಮಾಡಿದ್ದಾರೆ ಅವರು. ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಬೇಗ ಬರ್ರಿ, ಮತ್ತೆ ಇಲ್ಲಾಂದ್ರೆ ನಾನು ಹೋಗಿ ಮಾತಾಡ್ಬೇಕು ಅಂತ ಹೇಳಿ ಕಣ್ಣು ತೆಗೆದ ತಕ್ಷಣ ಸರ್ ಬಂದ್ಬಿಟ್ರು. ಸೊ ಬಚಾವಾದೆ ಅಂತ ಹೇಳ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಂಡೆ. ಸೊ ಕೆಳಗೆ ಕೂತ್ಕೊಂಡು ಸರ್ ಬಂದು ಚೇರ್ ಹಾಕಿದ್ರು. ಚೇರ್ ಆ ಕಡೆ ಈ ಕಡೆ ಒಂದು 4 ಚೇರ್ ಹಾಕಿದ್ರು. ಮೇನ್ ಗೆಸ್ಟ್ ಇರ್ತಾರಲ್ವ ಅವರೆಲ್ಲ. ಸೊ ಫಸ್ಟ್ ಸರ್ ಬಂದು ಕೂತ್ಕೊಂಡು ಸರ್ ಇನ್ವೈಟ್ ಮಾಡಿದ್ರು. ಸೊ ನೆಕ್ಸ್ಟ್ ಮೇನ್ ಗೆಸ್ಟ್ ಇನ್ವೈಟ್ ಮಾಡ್ಬೇಕಾದ್ರೆ ಸೆಕೆಂಡ್ ಹೇಳಿದ್ದು ನನ್ನ ಹೆಸರು. ತುಂಬಾ ಭಯ ಅಲ್ಲ, ಜಸ್ಟ್ ಬ್ಲ್ಯಾಂಕ್ ಆಗ್ಬಿಟ್ಟೆ. ನಾನು ಏನ್ ಮಾಡ್ಬೇಕು ಅರ್ಥ ಆಗಿಲ್ಲ. ಸೊ ನನ್ಗೆ ಯಾವಾಗ್ಲೂ ಕೂಡ ಈ ಸಿಚುವೇಶನ್ ನಾನು ಫೇಸ್ ಮಾಡಕ್ಕಾಗಲ್ಲ ಅಂತಂದ್ರೆ ಒಂದೇ ಒಂದು ಟೆಕ್ನಿಕ್, ಆ ಶೂನ್ಯ ಸ್ಥಿತಿಗೆ ಹೋಗ್ತೀನಿ ನಾನು. ಸೊ ಏನ್ ಮಾಡ್ಬೇಕು ಏನಂತ ಯೋಚನೆ ಮಾಡಲ್ಲ, ಒಂದು ಶೂನ್ಯ ಸ್ಥಿತಿಗೆ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಒಂದು ಬರುತ್ತೆ, ಅದ್ರ ಪ್ರಕಾರ ನಾನು ಹೋಗ್ತೀನಿ. ಅವ್ರು ಕರೆದ ತಕ್ಷಣ ಜಸ್ಟ್ ಬ್ಲ್ಯಾಂಕ್ ಆಗ್ಬಿಟ್ಟೆ ನಾನು. ಸೊ ಹೋಗಿ ಸರ್ ಪಕ್ಕ ಕೂತ್ಕೊಂಡೆ. ಮೇನ್ ಇಂಪಾರ್ಟೆಂಟ್ ಸರ್ ಎಲ್ಲರೂ ಬಂದಿದ್ರು, ಅಲ್ಲಿ ಕೂತ್ಕೊಂಡಿದ್ರು. ಸರ್ ಕೈಗೆ ಮೈಕ್ ಕೊಟ್ಟರೆ ಇಮ್ಮಿಡಿಯೇಟ್ ನನ್ನ ಕೈ ಕೊಟ್ಟೆ. ಸೊ ಮಾತಾಡಿದೆ, 8 ನಿಮಿಷ ಮಾತಾಡಿದೆ ನಾನ್ ಸ್ಟಾಪ್ ಆಗಿ, ಅದು ಕನ್ನಡದಲ್ಲಿ. ಎಲ್ಲ ಅದು ಹೇಗಿತ್ತು ಅಂತಂದ್ರೆ ನಾನು ಏನ್ ಮಾತಾಡಬೇಕು ಏನ್ ಬೇಡ, ಯಾರಾದ್ರೂ ಪಕ್ಕಕ್ಕೆ ಕೂತ್ಕೊಂಡು ಇದನ್ನ ಮಾತಾಡು, ಆ ರೀತಿ ಇತ್ತು. ಸೊ ಆ ಪ್ರೆಸೆನ್ಸ್ ನಲ್ಲಿ ಯಾವ ಭಯ ಇಲ್ಲ. ಪಕ್ಕಕ್ಕೆ ಸರ್ ಕೂತ್ಕೊಂಡಾರ, ಆ ಆರ, ಆ ಪ್ರೆಸೆನ್ಸ್ ಹೇಗಿರುತ್ತೆ ಅಂತಂದ್ರೆ ಭಯ ಇಲ್ಲ, ಆತಂಕ ಇಲ್ಲ. ನಾನು ಏನ್ ಹೇಳ್ತಾ ಇದ್ನು ಇದು ನಥಿಂಗ್. ಸೊ ಆ ರೀತಿ ಫ್ಲೋ ಆಯ್ತು. ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ನನ್ನ ಮೆಡಿಟೇಟರ್ಸ್ ಬಂದಿದ್ದಾರೆ, ಎಲ್ಲ ಸೀನಿಯರ್ಸ್ ಬಂದಿದ್ದಾರೆ. ಮೇನ್ ವರಾಮೂರ್ತಿ ಸರ್ ಕೆಳಗಡೆ ಬಂದ ಮೇಲೆ ಒಂದು ಮಾತು ಕೇಳಿದ್ರು, ನೀವು ಕನ್ನಡ ಟೀಚರ್ ಅಂತ ಕೇಳ. ನನ್ನ ಸ್ಪೀಚ್ ಆದ್ಮೇಲೆ ಸರ್ ನನ್ನ ಕೈ ಶೇಕ್ ಹ್ಯಾಂಡ್ ಕೊಟ್ಟು 1 ನಿಮಿಷ ಕೈ ಬಿಟ್ಟಿಲ್ಲ. ಸೊ ಆ ಕೈನು ಮುದ್ದು ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು. 1 ನಿಮಿಷ ಬ್ಲ್ಯಾಂಕ್ ಎಲ್ಲರೂ ಕೂಡ. ಸೊ ಅಷ್ಟು ಇಷ್ಟಪಟ್ರು ಸರ್, ಕದ್ರಿ ಸರ್. ಸೊ ಅವತ್ತು ನನ್ಗೆ ಅರ್ಥ ಆಯ್ತು, ನನಗೂ ಮಾತಾಡಬಹುದು ಇಷ್ಟು ಜನದ ಮುಂದೆ ಅಂತ ಹೇಳಿ. ಸೊ ಅಲ್ಲಿನಿಂದ ನಾನು ಅನ್ಕೊಂಡೆ, ಇನ್ಮೇಲೆ ನನಗೆ ಬಿಡಬಾರ್ದು, ಈ ಕ್ಲಾಸಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು ಅನ್ನೋದು. ನಿಜ ಹೇಳ್ತೀನಿ ನಿಮಗೆ, 15 ಇಯರ್ಸ್ ಆಲ್ಮೋಸ್ಟ್ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ 18 ಇಯರ್ಸ್ ಆಯಿತು. ಆ 18 ಇಯರ್ಸ್ನಲ್ಲಿ ಸಾಧನೆದಿಂದ, ಸ್ವಾಧ್ಯಾಯದಿಂದ, ಸಜ್ಜನ ಸಂಗತಿಯಿಂದ ಏನು ಪಡೆದಿನೋ ಆ ಸೇವೆ ಮಾಡಿದಾಗಿಂದ ಅದಕ್ಕಿಂತ 10 ಪಟ್ಟು ನನ್ನ ಲೈಫ್ನಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಪಡ್ತೀನಿ. ಸೊ ದೀಸ್ ಆರ್ 4 ಪಿಲ್ಲರ್ಸ್ ಆಫ್ PSS. ಸರ್ ಒಂದೇ ಮಾತು ಹೇಳ್ತಾರೆ, ನಿಮ್ಗೆ ABCD ಗೊತ್ತಾ? ABCD ಧ್ಯಾನ ಪ್ರಚಾರ ಅಷ್ಟು ನೆಸೆಸಿಟಿ ಇದೆ ಭೂಮಿ ಮೇಲೆ. ನಾವು ಒಂದೇ ಮಾಡಿದ್ರೆ ಸರಿ ಹೋಗಲ್ಲ. ನಮ್ಮ ಜೊತೆಗಿರೋ ಎಲ್ಲರೂ ಕೂಡ ಮೆಡಿಟೇಷನ್ ಮಾಡಬೇಕು. ಇದು ನನ್ನ ಜರ್ನಿ. ಸೊ ಅದಾದ್ಮೇಲೆ ನಾನು ಆನ್ಲೈನ್ ಮೆಡಿಟೇಷನ್ ಸ್ಟಾರ್ಟ್ ಆಯಿತು ಕರೋನಾ ಟೈಮ್ನಲ್ಲಿ. ಎಷ್ಟೋ ಜನ ಮಾಸ್ಟರ್ಸ್ ಪರಿಚಯ ಆದರು. ಮೇನ್ ಸಂತಾನ ಪ್ರಾಪ್ತಿರಸ್ತು ಅಂತ ಹೇಳಿ ಪ್ರೆಗ್ನೆಂಟ್ ಲೇಡಿಗೋಸ್ಕರ ಮೆಡಿಟೇಷನ್ ಅನ್ನು ಪರ್ಟಿಕ್ಯುಲರ್ ಆಗಿ. ಸೊ ಆ ಕಾನ್ಸೆಪ್ಟ್ ಮೇಲೆ ಎಷ್ಟೋ 25 ವರ್ಕ್ಶಾಪ್ ಮಾಡಿದ್ದೀನಿ. ಸೊ ಒಂದೊಂದು 11 ದಿವಸ, ಒಂದು 41 ಡೇಸ್, ಒಂದು 21 ಡೇಸ್ ಆಗಿದೆ. ತೆಲುಗು, ಕನ್ನಡ, ಹಿಂದಿ, ಸೊ ಈ ರೀತಿ ಸೇವಾ ಅನ್ನೋದು ನನಗೆ ಆದಷ್ಟು ನಾನು ಸಲ್ಲಿಸ್ತಾ ಇದ್ದೀನಿ. ಓಕೆ.